ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕೀರ್ತನಾ. ನಾನು ದಿವಿಗೆ ಸ್ಟೂಡೆಂಟ್. ಬಾಬು ಸರ್ ಅಂತ ನಮಸ್ಕಾರ. ನಮ್ಮ ಮ್ಯಾಥಮೆಟಿಕ್ಸ್ ಲೆಕ್ಚರರ್. ಇವತ್ತು ನಾವು ಯಾವ ಟಾಪಿಕ್? Conic ಸೆಕ್ಷನ್ಸ್ sections. ಪಾಠವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಕೋನಿಕ್ ಸೆಕ್ಷನ್ ಅಲ್ಲಿ ಐ ಆಮ್ ಟಾಕಿಂಗ್ ಟು ಯು ಅಬೌಟ್ ಸೆಕೆಂಡ್ PUC, ಫಸ್ಟ್ PUC ಪೋರ್ಷನ್. ಇಲ್ಲಿ ನಿಮಗೆ ಎಲಿಪ್ಸು, ಹೈಪರ್ಬೋಲಾ, ಪ್ಯಾರಾಬೋಲಾ, ಸರ್ಕಲ್ಸ್. ತುಂಬ ಜನ ವಿದ್ಯಾರ್ಥಿಗಳು ಕೋನಿಕ್ ಸೆಕ್ಷನ್ ಕಷ್ಟ ಅಂತ ಬಿಟ್ಬಿಡ್ತಾರೆ, ಹೌದಾ? ಹೌದು. ಸೊ ನಾವು ಹೇಳೋ ಮೆಥಡ್ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಕೋನಿಕ್ ಸೆಕ್ಷನ್ ಈಸ್ ಒನ್ ಆಫ್ ದಿ ಈಸಿಯೆಸ್ಟ್ ಟಾಪಿಕ್ ಇನ್ ದ ಎಂಟೈರ್ ಮ್ಯಾಥಮೆಟಿಕ್ಸ್. ಎಸ್. ಲೈಫಲ್ಲೂ ಕೂಡ ಮುಂದೆ ಕೂಡ ಇದನ್ನು ತುಂಬ ಬಳಸ್ತೀವಿ. ಹೀಗಾಗಿ ಕೋನಿಕ್ ಸೆಕ್ಷನ್ನು ಸರಳವಾಗಿರೋ ಟಾಪಿಕ್ಕು. ಬೇಸಿಕ್ಸನ್ನು ಸರಿಯಾಗಿ ತಿಳ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ವಿದ್ಯಾರ್ಥಿಗಳೇ, ಸ್ಟ್ರೈಟ್ ಲೈನ್ಸ್ ಕೂಡ ಹೀಗೆ ಆಗಿತ್ತು. ಸ್ಟ್ರೈಟ್ ಲೈನ್ಸ್ ಕೂಡ ಕಷ್ಟ ಅಂತ ಇದ್ರಿ. ಆಮೇಲೆ ವೆನ್ ಯು ಸಾ ದೀಸ್ ವಿಡಿಯೋಸ್ ಯು ಓನ್ಲಿ ಹ್ಯಾವ್ ಮೆನ್ಷನ್ಡ್ ಇನ್ ದಿ ಕಮೆಂಟ್ ಬಾಕ್ಸ್ ದಟ್ ಎಸ್, ಸ್ಟ್ರೈಟ್ ಲೈನ್ಸ್ ಹ್ಯಾವ್ ಇಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂತೇಳಿ. ಕೋನಿಕ್ ಸೆಕ್ಷನ್ನು ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಬಟ್ ಇದರ ಬೇಸಿಕ್ಸು ತುಂಬ ಸ್ಟ್ರಾಂಗ್ ಆಗಿ ಕಲ್ತ್ಕೋಬೇಕಾಗಿದೆ, ಆಯಿತಾ? ಯಾವುದೇ ಒಂದು ಕೋನಿಕ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಮೊದಲು ಮಾತಾಡೋದು ಅದರ ಫೋಕಸ್ ಬಗ್ಗೆ ಮತ್ತು ಡೈರೆಕ್ಟ್ರಿಕ್ಸ್ ಬಗ್ಗೆ. ಫೋಕಸ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಫಿಕ್ಸೆಡ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಕೋನಿಕ್. ಒಂದು ಕೋನಿಕನ್ನು ಡಿಫೈನ್ ಮಾಡಬೇಕಾದ್ರೆ ಎರಡು ಟೂಲ್ಗಳಿರುತ್ತೆ. ಒಂದು ಫೋಕಸ್, ಇನ್ನೊಂದು ಡೈರೆಕ್ಟ್ರಿಕ್ಸ್. ಫೋಕಸ್ ಬೇರೆ ಎಲ್ಲಿ ನೋಡಿದ್ಯಾ ಮಗಳೇ? ಫೋಕಸ್ ಲೆನ್ಸಲ್ಲಿ ಫೋಕಸ್ಸು ಫೋಕಲ್ ಪಾಯಿಂಟ್ ಅಂತ ಬರುತ್ತೆ, ಆಯಿತಾ? ಲೆನ್ಸಲ್ಲಿ ಕೂಡ ನಾವು ಇದೆಲ್ಲ ಬಳಸ್ತೀವಿ. ಎನಿವೆ, ಫೋಕಸ್ ಅಂತ ಇಲ್ಲಿ ಬರ್ದಿದ್ದೀನಿ ನೋಡಿ. ಫೋಕಸ್ನ ನಾವು ಜನರಲಿ ಎಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೊಂದು ಕೋಆರ್ಡಿನೇಷನ್ x1, y1 ಅಂತಿರುತ್ತೆ. ಫೋಕಸ್ ಈಸ್ ಕಾಲ್ಡ್ ಆಸ್ ಫಿಕ್ಸೆಡ್ ಪಾಯಿಂಟ್. ಫೋಕಸ್ ಅಂದರೆ ಏನು ಮಗಳೇ? ಫಿಕ್ಸೆಡ್ ಪಾಯಿಂಟ್. ಸೊ ಫ್ರಮ್ ನೌ ಆನ್ವರ್ಡ್ಸ್ ಇಫ್ ಐ ಸೇ ಫಿಕ್ಸೆಡ್ ಪಾಯಿಂಟ್, ಇಟ್ ಈಸ್ ಫೋಕಸ್. ಈಗ ಬಸ್ ಸ್ಟ್ಯಾಂಡ್, ಬಸ್ ಸ್ಟಾಪ್ ಈಸ್ ಎ ಫಿಕ್ಸೆಡ್ ಪಾಯಿಂಟ್ ಲೊಕೇಶನ್. ಈ ವೆಹಿಕಲ್ಗೆಲ್ಲ ವೆಹಿಕಲ್ ಮೂವ್ಮೆಂಟ್, ದಟ್ ಇಸ್ ಎ ಮೂವಿಂಗ್ ಪಾಯಿಂಟ್. ಆರ್ಬಿಟರಿ ಪಾಯಿಂಟ್ ಅಂತ ಹೇಳಿ ಬಸ್ ಈಸ್ ಎ ಮೂವಿಂಗ್ ಪಾಯಿಂಟ್. ಬಸ್ ಸ್ಟಾಪ್ ಈಸ್ ಎ ಫಿಕ್ಸೆಡ್. ಸೊ ಫೋಕಸ್ ಈಸ್ ಕಾಲ್ಡ್ ಆಸ್ ಫಿಕ್ಸೆಡ್ ಪಾಯಿಂಟ್. ಅರ್ಥ ಆಗ್ತಾ ಇದೆಯಮ್ಮ? ಫಿಕ್ಸೆಡ್ ಪಾಯಿಂಟ್ ಅಂದಮೇಲೆ ನಾವು ಇನ್ನೊಂದು ಪದವನ್ನು ಕೂಡ ಬಳಸ್ತೀವಿ, ಅದು ಫಿಕ್ಸೆಡ್ ಲೈನ್. ಫಿಕ್ಸೆಡ್ ಲೈನ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ರಿಕ್ಸ್. ವಾಟ್ ಈಸ್ ಡೈರೆಕ್ಟ್ರಿಕ್ಸ್ ಅಂತ ಹೇಳ್ತಾರೆ ನೋಡಿ. ಡೈರೆಕ್ಟ್ರಿಕ್ಸ್ ಅಂದರೆ ಇದು. ದಿಸ್ ಈಸ್ ಫಿಕ್ಸೆಡ್ ಲೈನ್. ಫಿಕ್ಸೆಡ್ ಲೈನ್ ಅಂದರೆ ಏನು ಮಗಳೇ? ಡೈರೆಕ್ಟ್ರಿಕ್ಸ್. ಫಿಕ್ಸೆಡ್ ಲೈನ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ರಿಕ್ಸ್. ನೋಡಿ, ಇಲ್ಲಿ ಇದು ಫಿಕ್ಸೆಡ್ ಪಾಯಿಂಟ್, ಇದು ಫೋಕಸ್ ಆಯಿತು. ಫಿಕ್ಸೆಡ್ ಲೈನು ಡೈರೆಕ್ಟ್ರಿಕ್ಸ್ ಆಯಿತು. ಫಿಕ್ಸೆಡ್ ಲೈನ್ ಒಂದು ಎಕ್ಸಾಂಪಲ್ ಹೇಳು. ಫಿಕ್ಸೆಡ್ ಲೈನ್ ಎಕ್ಸಾಂಪಲ್, ಲೈಟ್ ಕಂಬ. ಲೈಟ್ ಕಂಬ ಈಸ್ ಎ ಫಿಕ್ಸೆಡ್ ಲೈನ್. ನಿಂಗೊಂದು ಕ್ವಶನ್ ಕೇಳಲಾ? ಎಸ್ ಸರ್. ಒಂದು ಹಳ್ಳಿಗೆ ಕರೆಂಟ್ ಬರ್ತಾ ಇತ್ತಂತೆ. ಲೈಟ್ ಫಸ್ಟ್ ಟೈಮ್ ಲೈಟ್ ಬರ್ತಾ ಇತ್ತು. ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರಂತೆ, ಜೊತೆಗೆ ನಾಯಿ ಕೂಡ ಡ್ಯಾನ್ಸ್ ಮಾಡ್ತಿತ್ತಂತೆ. ಯಾಕೆ? ಲೈಟ್ ಕಂಬ ಬರ್ತಾ ಇರೋದು. ಲೈಟ್ ಕಂಬದಿಂದ ನಾಯಿಗೇನು ಉಪಯೋಗ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ, ಆಯ್ತಾ? ಡಿಫೈನ್ ಎಕ್ಸೆಂಟ್ರಿಸಿಟಿ ಆಫ್ ಎ ಕೋನಿಕ್. ಈ ಎಕ್ಸೆಂಟ್ರಿಸಿಟಿ ಆಫ್ ಎ ಕೋನಿಕ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾನು ನಿಮಗೆ ಎರಡು ಲೆಂತ್ಗಳನ್ನು ಕಲಿಸ್ಕೊಡ್ತೀನಿ. ಇದು ಫೋಕಸ್ ಎಸ್, ಇದು ಡೈರೆಕ್ಟ್ರಿಕ್ಸ್ ಎಲ್ ಅಂತ ಅನ್ಕೋತೀನಿ. ಇದು ಯಾವುದೋ ಒಂದು ಲೈನ್ಗೆ DX ಅಂತನೋ DL ಅಂತನೋ ಬರ್ತಿರ್ತೀನಿ. ಕನ್ಸಿಡರ್ ಎನ್ ಆರ್ಬಿಟರಿ ಪಾಯಿಂಟ್ P. ನೋಡಿ, ಆರ್ಬಿಟರಿ ಪಾಯಿಂಟ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಎ ಮೂವಿಂಗ್ ಪಾಯಿಂಟ್, ಮೂವ್ ಆಗ್ತಾ ಇರೋ ಪಾಯಿಂಟ್. ಬಸ್ ಈಸ್ ಎ ಮೂವಿಂಗ್ ಪಾಯಿಂಟ್. ಬಸ್ ಇಸ್ ಎನ್ ಆರ್ಬಿಟರಿ. ಟ್ರೈನ್, ಹೌದು, ಟ್ರೈನ್ ಕೂಡ. ಈ ರೈಲ್ವೆ ಸ್ಟೇಷನ್ ಅನ್ನೋದು ಏನಾಗುತ್ತೆ? ಫಿಕ್ಸೆಡ್ ಪಾಯಿಂಟ್ ಆಗಿರುತ್ತೆ. ಟ್ರೈನ್ ಈಸ್ ಎ ಮೂವಿಂಗ್ ಪಾಯಿಂಟ್, ರೈಟ್? ಸೊ PS ಅಂದರೆ ಏನು ಗೊತ್ತಾ ಮಗಳೇ? PS ಅಂದರೆ ಇಟ್ ಈಸ್ ಡಿಸ್ಟೆನ್ಸ್. ಎಲ್ಲಿಂದ ಮಗಳೇ? ಡಿಸ್ಟೆನ್ಸ್ ಫ್ರಮ್, ವೆರಿ ಗುಡ್, ಫ್ರಮ್ ಕೋನಿಕ್. ವೆರಿ ಗುಡ್. ಫೋಕಸ್ ಟು ಕೋನಿಕ್ಗೆ ಇರೋ ಡಿಸ್ಟೆನ್ಸನ್ನು PS ಅಂತ ಕರಿತೀವಿ, ರೈಟ್? ಈಗ ಇನ್ನೊಂದು ಡಿಸ್ಟೆನ್ಸು PM. ಸಿ, PM
ಈಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಪಿ ಟು ಎಮ್. ಪಿ ಇವಾಗ ಇಲ್ಲಿದೆ, ಮುಂದೆ ಇಲ್ಲೆಲ್ಲೋ ಹೋಗ್ಬೋದು, ಇಲ್ಲೆಲ್ಲೋ ಹೋಗ್ಬೋದು. ಪಿ ಎಮ್ ಈಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಪಿ ಟು ಎಮ್, ಅಥವಾ ವಿ ಕ್ಯಾನ್ ಸೇ ಡಿಸ್ಟೆನ್ಸ್ ಫ್ರಮ್, ಇದೇನು ಮಗಳೇ? ಕೋನಿಕ್. ಕೋನಿಕ್ ಟು ಡೈರೆಕ್ಟ್ರಿಕ್ಸ್, ಹೌದಾನೆ? ಡಿಸ್ಟೆನ್ಸ್ ಫ್ರಮ್ ಕೋನಿಕ್ ಟು ಡೈರೆಕ್ಟ್ರಿಕ್ಸ್. ಇಲ್ಲಿ ಡಿಸ್ಟೆನ್ಸ್ ಅಂದರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸೇ. ಒಂದು ಲೈನಿಗೆ ಒಂದು ಪಾಯಿಂಟ್ ಅನ್ನು ಕೊಟ್ಟು ಡಿಸ್ಟೆನ್ಸ್ ಕಂಡುಹಿಡಿದ್ರೆ ಅಂದರೆ ನಾವು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸೇ ಮಾತಾಡ್ತೀವಿ. ನೋಡಿ, ಇದೊಂದು ಲೈನು, ಇದೊಂದು ಪಾಯಿಂಟ್ ಅಂತ ಇಟ್ಕೊಳ್ಳಿ. ಈಗ ನೋಡಿ, ಈಗ ಇದೊಂದು ಲೈನು, ಇದೊಂದು ಪಾಯಿಂಟ್. ಈ ಲೈನಿಂದ ಈ ಪಾಯಿಂಟಿಗೆ ಎಷ್ಟೊಂದು ಡಿಸ್ಟೆನ್ಸ್ಗಳು ಬರ್ತದೆ. ಇಲ್ಲಿಂದನೂ ಬರೀಬೋದು, ಇಲ್ಲಿಂದನೂ ಬರೀಬೋದು, ಇಲ್ಲಿಂದನೂ ಬರೀಬೋದು. ಇನ್ಫೈನೆಟ್ಲಿ ಮೆನಿ ಪಾಯಿಂಟ್ಸಿಂದ ಡಿಸ್ಟೆನ್ಸನ್ನು ಬರೀಬೋದಾದರೂ ಕೂಡ, ಬಟ್ ದೇರ್ ಈಸ್ ಒನ್ ಡಿಸ್ಟೆನ್ಸ್ ವಿಚ್ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್, ದಟ್ ಈಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಅರ್ಥ ಆಗ್ತಾ ಇದೆಯಾ ನಿನಗೆ? ಎಷ್ಟೊಂದು ಜನ ಫ್ರೆಂಡ್ಸ್ ಇರ್ಬೋದು, 100 ಜನ ಕ್ಲಾಸ್ಮೇಟ್ಸ್ ಇರ್ಬೋದು, ಯಾರ್ಯಾರು ಇರ್ಬೋದು, ಬಟ್ ದ ಕ್ಲೋಸೆಸ್ಟ್ ಪರ್ಸನ್ ಟು ಯು ಈಸ್ ಯುವರ್ ಮದರ್. ಹೌದಲ್ವಾ? ಜಸ್ಟ್ ಲೈಕ್ ದಟ್. ಸೊ ಪಿ ಎಸ್ ಗೊತ್ತಾಯಿತು, ಪಿ ಎಮ್ ಗೊತ್ತಾಯಿತು. ಪಿ ಎಸ್ ಈಸ್ ಡಿಸ್ಟೆನ್ಸ್ ಫ್ರಮ್ ಫೋಕಸ್ ಟು ಕೋನಿಕ್. ಫೋಕಸ್ ಟು ಕೋನಿಕ್ಸ್. ಪಿ ಎಮ್ ಈಸ್ ಡಿಸ್ಟೆನ್ಸ್ ಫ್ರಮ್ ಕೋನಿಕ್ ಟು ಡೈರೆಕ್ಟ್ರಿಕ್ಸ್. ಕೋನಿಕ್ ಟು ಡೈರೆಕ್ಟ್ರಿಕ್ಸ್, ಹೌದಲ್ವಾ? ವಾಟ್ ಈಸ್ ಎಕ್ಸೆಂಟ್ರಿಸಿಟಿ ಇ? ಇ ಅಂದರೆ ಏನು ಗೊತ್ತ ಮಗಳೇ? ಪಿ ಎಸ್ ಓವರ್ ಪಿ ಎಮ್. ಪಿ ಎಸ್ ಓವರ್ ಪಿ ಎಮ್ is called as eccentricity E. Right? PS is distance from locus to focus. PM is distance from directrix to locus, ಅಥವಾ directrix to conic, ಅಥವಾ directrix to curve. ಏನು ಬೇಕಾದರೂ ಹೇಳ್ಬೋದು. So E is eccentricity. Eccentricity. Eccentricity ಇದೇ ಥರದ ಇನ್ಯಾವುದಾದ್ರು ಪದ ಕೇಳಿದ್ಯಮ್ಮ? No. Electricity. Oh, electricity. So PS over PM. PS ಅಂದ್ರೆ ಏನು? Distance from locus to focus. PM is distance from directrix to locus. So E ಅಂದ್ರೆ ಏನಪ್ಪ ಅಂದ್ರೆ, ಇವಾಗ ಏನ್ ಬರೀಬಹುದು ಅಂದ್ರೆ, ರೇಷಿಯೋ ಆಫ್ ಡಿಸ್ಟೆನ್ಸ್ ಫ್ರಮ್, ಏನ್ ಬರೀಬೇಕು ಮಗಳೇ? ಲೋಕಸ್ ಟು ಫೋಕಸ್. Locus to focus. PM and to that of, hotane, to that of distance from focus to locus to directrix, hotane. Yes. Locus to Directrix. So now E is called as eccentricity. Artha aita magle? Okay. Define conic. Define conic. Yes. What is a conic? Conic is any curve, right, which always maintains a constant ratio of eccentricity. Tumba simple ಭಾಷೆನಲ್ಲಿ, right? If E is finite, then it is called as conic. Conic is a curve, ನೋಡ್ಕೊ ಮಗಳೇ. Conic is a curve, right, whose ಪ್ರತಿ ಕೋನಿಕ್ಗೂ distance from focus base, BEAS, base constant ratio with respect to distance from directrix. Artha aita? Yes, sir. So conic is a curve whose distance from focus based a constant ratio with respect to distance from directrix. So focus is called as, Fixed point. Fixed point. Directrix is called as Fixed line. ratio. Fixed line. Okay. So ಈಗ eccentricity E ಮೇಲೆ ಒಂದಷ್ಟು the value of eccentricity E ಮೇಲೆ ನಾವು ವ್ಯಾಲ್ಯೂಸನ್ನು ಬರ್ಕೊಂಡು ಈಗ ಏನೇನಾಗುತ್ತೆ ಅದ್ರ ಮೇಲೆ ನಾವು, ಆಯಿತಾ, ಯಾವ್ಯಾವ ಟೈಪ್ ಕೋನಿಕ್ ಅಂತ ಬರಿಬೋದು. ಓಕೆ. ಇ ಏನಾದರೂ 0 ಆದರೆ, ಇಫ್ ಇ ಈಸ್ ಈಕ್ವಲ್ ಟು 0, ದೆನ್ ಸಚ್ ಎ ಕೋನಿಕ್ ಈಸ್ ಕಾಲ್ಡ್ ಎಸ್ ಸರ್ಕಲ್. ನೆನ್ಪಿಟ್ಕೊಳ್ಳಿ. ಇಫ್ ಇ ಈಸ್ ಈಕ್ವಲ್ ಟು 1, ಸಚ್ ಎ ಕೋನಿಕ್ ಈಸ್ ಕಾಲ್ಡ್ ಎಸ್
ಪ್ಯಾರಾಬೋಲಾ. ಅರ್ಥ ಆಗ್ತಾ ಇದೆಯಾ ಮಗಳೇ? Yes, sir. ಇಫ್ ಇ ಈಸ್ ಲೆಸ್ಸರ್ ದೆನ್ 1 and of course greater than 0, then such a conic is called as an ellipse. ಆಯ್ತಾ? ಸೊ ಇಫ್ ಇ ಈಸ್ ಗ್ರೇಟರ್ ದೆನ್ 1, such a conic is called as hyperbola. hyperbola ಹೀಗಿರುತ್ತೆ. ಆಮೇಲೆ ಇ ಈಸ್ ಈಕ್ವಲ್ ಟು √2 ಏನಾಗುತ್ತೆ? ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಅರ್ಥ ಆಗ್ತಾ ಇದೆಯಾ ಮಗಳೇ? Yes, sir. ಒಂದು ನೆನಪಿಟ್ಕೊಳ್ಳಿ, ಸರ್ಕಲ್ ಈಸ್ ಎ ಪರ್ಟಿಕ್ಯುಲರ್ ಕೇಸ್ ಆಫ್ ಎಲಿಪ್ಸ್. ಅಂದರೆ ಎಲಿಪ್ಸಲ್ಲಿ ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್ ಎರಡು ಈಕ್ವಲ್ ಆಗಿಬಿಟ್ರೆ ಅದು ಸರ್ಕಲ್ ಆಗ್ತದೆ. ಮನುಷ್ಯ ಜಾತಿ ಅಂದರೆ ಈ ಪ್ರಾಣಿ ಜಾತಿಗಳಲ್ಲಿ ಪರ್ಟಿಕ್ಯುಲರ್ ಕೇಸು, ಪೆಕ್ಯುಲಿಯರ್ ಕೇಸು ಮನುಷ್ಯ. ಹೌದಲ್ವಾ? ನಾವೆಲ್ಲ ಪ್ರಾಣಿಗಳೇ. ಆದರೆ ಎಂಥ ಪ್ರಾಣಿಗಳು ನಾವು? ಕೆಟ್ಟ, ದುಷ್ಟ, ದುರಾತ್ಮ, ದುರುಳ, ಅಯೋಗ್ಯ, ಅವಿವೇಕಿ ಪ್ರಾಣಿಗಳು ಮನುಷ್ಯರು. ಸ್ವಾರ್ಥಿಗಳು. ಹೌದಾ? ಹೌದು ಸರ್. ನನಗೂ ಬೇಕು, ನನ್ನ ಮಗನಿಗೂ ಬೇಕು, ಮೊಮ್ಮಗನಿಗೂ ಬೇಕು, ಅವ್ರ ಮಗನಿಗೂ ಬೇಕು. ಹೌದಲ್ವಾ? ಸಿಕ್ಕಿದ್ದರೆಲ್ಲ ನೋಡು, ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಪ್ರಾಣಿ ಎಲ್ಲವನ್ನೂ ತಿಂತದೆ ಅಂದರೆ ಅದು ಮನುಷ್ಯ ಮಾತ್ರ. ಗಿಡನೂ ತಿಂತದೆ. ಈ ನಡೆದಾಡೋ ಎಲ್ಲ ಪ್ರಾಣಿಗಳು ಚೇರು ಕುರ್ಚಿ ಬಿಟ್ಟು ಬಹುತೇಕ ಎಲ್ಲ ನಾಲ್ಕಾಲ್ದು ತಿಂದ್ಬಿಡ್ತಾರೆ ಮನುಷ್ಯರು. ನೀರೊಳಗೆ ಹರಿಯೋ ಮೀನು ಬಿಡೋದಿಲ್ಲ, ಹಾವು ಬರೋದಿಲ್ಲ, ಆ ಹಾಳ ಚೈನಾದವು ಜಿರಳೆನೂ ಬಿಡೋಕ್ಕಿಲ್ಲ ಅಲ್ವಾ? ಸೊ ಮನುಷ್ಯ ಈಸ್ ಎ ಪೆಕ್ಯುಲಿಯರ್ ಕೇಸ್ ಆಫ್ ಅನಿಮಲ್ ಕಿಂಗ್ಡಮ್. ಹಾಗೆ ಸರ್ಕಲ್ ಈಸ್ ಎ ಪರ್ಟಿಕ್ಯುಲರ್ ಕೇಸ್ ಆಫ್ ಎಲಿಪ್ಸ್. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಒಂದು ಮಾತು ಹೇಳಿದೆ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಹ್ಯಾಸ್ ಗಾಟ್ ಎಕ್ಸೆಂಟ್ರಿಸಿಟಿ ಈಸ್ ಈಕ್ವಲ್ ಟು √2. ನಾನು ಹೇಳಿದೆ ಅಲ್ವಾ, ಇ ಈಸ್ ಗ್ರೇಟರ್ ದೆನ್ 1 hyperbola. If that is eccentricity is equal to √2, then you will get that as rectangular hyperbola. So rectangular hyperbola is a particular case of hyperbola. ಅರ್ಥ ಆಗ್ತಾ ಇದೆಯಮ್ಮ? Yes. If the cone is cut in different sections, we will get conic section. The meaning of the word conic section ಅಂದರೆ ಕೋನ್ ಅನ್ನ ಬೇರೆ ಬೇರೆ ಆಂಗಲ್ಗಳಲ್ಲಿ ಕಟ್ ಮಾಡಿದಾಗ ಕ್ರಿಯೇಟ್ ಆಗುವಂಥ ಕರ್ವ್ಗಳು. ಇಫ್ ದಿಸ್ ಇಸ್ ಕಟ್ ಪ್ಯಾರಲಲ್ ಟು ಗ್ರೌಂಡ್ ಲೆವೆಲ್, ದೆನ್ ಯು ವಿಲ್ ಗೆಟ್ ಎ ಸರ್ಕಲ್. ಅರ್ಥ ಆಗ್ತಾ ಇದೆಯಾ? Yes. ಇಫ್ ಯು ಗೆಟ್ ಕಟ್ ಪ್ಯಾರಲಲ್ ಟು ದಿಸ್, ಲೈಕ್ ಒಬ್ಲಿಕ್ ಕಟ್ ಮಾಡಿದೆ, ಯು ವಿಲ್ ಗೆಟ್ ಎ ಕರ್ವ್ ಲೈಕ್ ಎಲಿಪ್ಸ್. ಹೌದಾನೆ? Yes. This you will get it as an ellipse. ಆಯ್ತಾ? ಇಫ್ ಯು ಕಟ್ ಇಟ್ ಲೈಕ್ ದಿಸ್, ಯು ವಿಲ್ ಗೆಟ್ ಎ ಪ್ಯಾರಾಬೋಲಾ. ಎರಡು ಕೋನನ್ನು ಒಟ್ಟಿಗೆ ಇಟ್ಟು ಪರ್ಪೆಂಡಿಕ್ಯುಲರ್ ಕಟ್ ಮಾಡಿದ್ರೆ ಯು ವಿಲ್ ಗೆಟ್ ಹೈಪರ್ಬೋಲಾ. ಸೊ ಡಿಫ್ರೆಂಟ್ ಸೆಕ್ಷನ್ ವಿಲ್ ಗಿವ್ ಯು ಡಿಫ್ರೆಂಟ್ ಕೋನಿಕ್ ಸೆಕ್ಷನ್. ಸೊ ಯಾವ್ದು ಮಗಳೇ ಕೋನಿಕ್ ಸೆಕ್ಷನ್ಸ್? ಸರ್ಕಲ್, parabola, Parabola, ellipse, ellipse, hyperbola and rectangular hyperbola. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಅರ್ಥ ಆಗ್ತಾ ಇದೆಯಾ? Yes. ಸೊ ಈಗ ಒಂದಷ್ಟು ಕ್ವಶನ್ಸ್ ಬೇಗ ಮುಗಿಸ್ಕೊಳ್ಳೋಣ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸೆಂಟ್ರಿಸಿಟಿ ಆಫ್ ಸರ್ಕಲ್? ಹೇಳ್ತೀಯ ಮಗಳೇ? E is equals to E is equal to 0. Very good. Eccentricity of circle, E is equal to 0. Next question. What is the value of eccentricity of parabola? E is equals to 1. E is equal to 1. ತುಂಬಾ ಇಂಪಾರ್ಟೆಂಟು. ಆಮೇಲೆ ಒಂದ್ಸತಿ ಇದನ್ನು ಬಳಸ್ತೀನಿ. ಇದು P, ಇದು S. ಫೋಕಸ್. ಇದು P, ಇದು M, ಈ ಪಾಯಿಂಟ್ M. ಇದು ಡೈರೆಕ್ಟ್ರಿಕ್ಸು. ಇಲ್ಲಿ ನೋಡಿ ಮಗಳೇ, PS by PM ಈಸ್ ಎಕ್ಸೆಂಟ್ರಿಸಿಟಿ. ಹೌದಲ್ವಾ ಮಗಳೇ? ದಟ್ ಈಸ್ ಈಕ್ವಲ್ ಟು 1. ಆದ್ರಿಂದ ಈ ಪ್ಯಾರಾಬೋಲಾ ಡಿರೈವೇಶನ್ ಮಾಡುವಾಗ PS ಈಸ್ ಈಕ್ವಲ್ ಟು PM ಅಂತ ನಾನು ಡಿರೈವೇಶನ್ ಮಾಡ್ತೀನಿ. ಮಾಡುವಾಗ ಇದು ನಿಮಗೆ ನೆನ್ಪಿಟ್ಕೊ ಮಗಳೇ. ಯಾಕೆ ಹಾಗೆ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ ಮಗಳೇ, PS by PM ಈಸ್ ಈಕ್ವಲ್ ಟು E and E ಈಸ್ ಈಕ್ವಲ್ ಟು 1. ಹೌದಾನೆ? ಸೊ PS by PM ಅಂದರೆ E ತಾನೆ. PS by PM is equal to E. ಹೌದಲ್ವಾ? ಸೊ and E is equal to 1 for parabola. Therefore PS is equal to PM ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸೆಂಟ್ರಿಸಿಟಿ E ಆಫ್ ಎ ಎಲಿಪ್ಸ್. ಓಕೆನಾ? ಸೊ ಇಲ್ಲೇನಾಗ್ತದೆ ಮಗಳೇ, E is lesser than 1. ಡಿರೈವೇಶನ್ ಅಲ್ಲಿ ಇದನ್ನ ಏನು ಮಾಡ್ತೀವಿ? PS by PM is equal to E ಅಂತ ಬರೆದು PS is equal to EPM ಅಂತ ಬರ್ಕೋತೀವಿ. ಬಟ್ ನೆನ್ಪಿಟ್ಕೊಳ್ಳಿ, PS is lesser than PM. ಯಾಕೆ ಹೇಳು?
PS by PM is equal to E and E is lesser than 1. PS by PM is lesser than 1. ಯಾಕೆಂದರೆ PS by PM is equal to E. Therefore, PS is lesser than PM. So, but derivation ಅಲ್ಲಿ ನಾವು PS is equal to EPM ಅಂತ ನಾವು ಬರೀತೀವಿ. Yes, sir. ನೆಕ್ಸ್ಟ್, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ Hyperbola. ಇಲ್ಲ ಎಕ್ಸೆಂಟ್ರಿಸಿಟಿ ಆಫ್ ಹೈಪರ್ಬೋಲಾ. Oh, eccentricity. ಸೊ ಇಲ್ಲೇನಾಗುತ್ತೆ, ಎಕ್ಸೆಂಟ್ರಿಸಿಟಿ ಇ ಆಫ್ ಹೈಪರ್ಬೋಲಾ ಈಸ್ ಗ್ರೇಟರ್ ದೆನ್ 1. ಅಂದರೆ ಪಿ ಎಸ್ ಬೈ ಪಿ ಎಮ್ ಈಸ್ ಈಕ್ವಲ್ ಟು ಇ ಆ್ಯಂಡ್ ಪಿ ಎಸ್ ಈಸ್ ಈಕ್ವಲ್ ಟು ಇ ಪಿ ಎಮ್ ಅಂತ ನಾವು ಬರಿತೀವಿ, ಡಿರೈವೇಷನ್ ಮಾಡುವಾಗ ಬರಿತೀವಿ. ಅಂದರೆ ಪಿ ಎಸ್ ಬೈ ಪಿ ಎಮ್ ಈಸ್ ಆ್ಯಕ್ಚುಲಿ ಗ್ರೇಟರ್ ದೆನ್ 1. ಆದ್ದರಿಂದ ಪಿ ಎಸ್ ಈಸ್ ಗ್ರೇಟರ್ ದೆನ್ ಪಿ ಎಮ್ ಅಂತ ಬರ್ತದೆ, ನೆನಪಿಟ್ಕೊಳ್ಳಿ. ಗೊತ್ತಾಗ್ತೈತೆ ಮಗಳೇ? Yes, sir. ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸೆಂಟ್ರಿಸಿಟಿ ಆಫ್ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ? ನೆನಪಿದೆಯಾ? Yes, sir. ಏನು ಮಗಳೇ? √2. ಇ ಈಸ್ ಈಕ್ವಲ್ ಟು √2. ಆ್ಯಕ್ಚುಲಿ ಇದನ್ನ ನೀವು ಆಗಲೇ ಕಲ್ತ್ಬಿಟ್ಟಿದ್ದೀರಿ. ಹೌದು, ಕಲ್ತಿದ್ದೀರಿ. ಯಾವ ಚಾಪ್ಟರ್ ಗೊತ್ತಾ? ಫಸ್ಟ್ ಇಯರಲ್ಲಿ ಒಂದು ಫಂಕ್ಷನ್ಸ್ ಅಂತ ಒಂದು ಚಾಪ್ಟರ್ ಇತ್ತು. Yeah. ಅಲ್ಲಿ y ಈಸ್ ಈಕ್ವಲ್ ಟು 1/x ಅಂತ ಕಲ್ತಿದ್ವಿ. ರೆಸಿಪ್ರೋಕಲ್ ಫಂಕ್ಷನ್ ಅಂತ ಏನು ಹೇಳ್ತಿರಲ್ಲ, ರೆಸಿಪ್ರೋಕಲ್ ಫಂಕ್ಷನ್ನು ಈಸ್ ಆ್ಯಕ್ಚುಲಿ ರೈಟ್, ಇಟ್ ಈಸ್ ಲೈಕ್ ದಿಸ್, y ಈಸ್ ಈಕ್ವಲ್ ಟು 1/x, ದ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ. ವಾಟ್ ಈಸ್ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ? ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಅಂದರೆ ಏನು ಅಂತ ಹೇಳಿದ್ರೆ, ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಇಸ್ ಹೈಪರ್ಬೋಲಾ ಹೂಸ್ ಅಸಿಂಪ್ಟೋಟ್ಸ್ ಆರ್ perpendicular. Asymptote ಅಂದ್ರೆ ಏನು ಗೊತ್ತಾ ಮಗಳೇ? The line which meets the curve at infinity is called as an asymptote. ಆಯ್ತಾ? ಈಗ ಏನಾಗ್ತದೆ, ಈ ಕರ್ವ್ ಇದು ಅಸಿಂಪ್ಟೋಟ್ ಆಗ್ತದೆ, ರೈಟ್? ಈ ಕರ್ವ್ಗೆ ಇದು ಅಸಿಂಪ್ಟೋಟು, ಇದು ಅಸಿಂಪ್ಟೋಟು. ಅಸಿಂಪ್ಟೋಟ್ ಈಸ್ ಎ ಡಿಫರೆಂಟ್ ಕಾನ್ಸೆಪ್ಟ್. ಐ ಟೀಚ್ ಯು ಲೇಟರ್. ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಇಸ್ ಹೈಪರ್ಬೋಲಾ, ರೈಟ್, ಹೂಸ್ ಅಸಿಂಪ್ಟೋಟ್ಸ್ ಆರ್ ಪರ್ಪೆಂಡಿಕ್ಯುಲರ್. ಆರ್ಥೋಗೋನಲ್ ಅಸಿಂಪ್ಟೋಟ್ಸ್ ಬರುತ್ತೆ, ಅದನ್ನ ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ದಟ್ ಈಸ್ ಬಿಯಾಂಡ್ ದಿ ಸ್ಕೋಪ್ ಆಫ್ ಯುವರ್ ಸೆಕೆಂಡ್ PUC ಸಿಲೆಬಸ್. ಬಟ್ ದೋಸ್ ಹು ಆರ್ ಟ್ರೈಯಿಂಗ್ ಫಾರ್ JEE ಮೇನ್ಸ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಅದು. ಎನಿವೆ, ಈಗ ಒಂದೊಂದೇ ಕಾನ್ಸೆಪ್ಟ್ಗಳನ್ನು ಕಲ್ತ್ಕೊಂಡು ಹೋಗೋಣ. ವಾಟ್ ಈಸ್ ಆಕ್ಸಿಸ್ ಆಫ್ ಎ ಕೋನಿಕ್? ನೋಡಿ ಮಗಳೇ, ಈ ಲೈನು ಈ ಕೋನಿಕ್ ನೋಡುವ, ಇದು ಪ್ಯಾರಾಬೋಲಾ ಅಲ್ಲ ಮಗಳೇ, ಇದು ಈ ಲೈನು ಈ ಕೋನಿಕ್ಗೆ ಆಕ್ಸಿಸ್ ಆಗ್ತದೆ, ರೈಟ್? ಆಕ್ಸಿಸ್ ಅಂತ ಹೇಳಿದ್ರೆ ದಿಸ್ ಲೈನ್, ಎ ಲೈನ್ ವಿಚ್ ಕಟ್ಸ್ ದಿ ಕರ್ವ್. ಏನು ಮಗಳೇ? ಎ ಲೈನ್ ವಿಚ್ ಕಟ್ಸ್ ದಿ ಕರ್ವ್ into very good 2 equal halves. very good curve into 2 equal halves. ಈಕ್ವಲ್ ಹ್ಯಾಲ್ಸ್ಗೂ ಈಕ್ವಲ್ ಪಾರ್ಟ್ಗೂ ಏನು ವ್ಯತ್ಯಾಸ? ನೋಡಿ ಮಗಳೇ, ಇದೊಂದು ಪೆನ್ನು, ಇದನ್ನು ಮಧ್ಯೆ ಕಟ್ ಮಾಡ್ತೀನಿ. ಇದು ಅಸ್ಯೂಮ್ ದಟ್ ದಿಸ್ ಇದು ಒಂದು 100 ಗ್ರಾಮ್ ಪೆನ್ ಅಂತ ಇಟ್ಕೊಳ್ಳಿ. ಈ ಕಡೆಗೆ 50 ಗ್ರಾಮ್, ಈ ಕಡೆಗೆ 50 ಗ್ರಾಮ್ ಬರುತ್ತೆ. ಬಟ್ ಇದೆರಡು ಈಕ್ವಲ್ ಹ್ಯಾಲ್ಸ್ ಆಗಿರೋದಿಲ್ಲ, ಯಾಕೆಂದರೆ ಈ ಕಡೆ ಕ್ಯಾಪ್ ಇದೆ, ಈ ಕಡೆ ಕ್ಯಾಪ್ ಇಲ್ಲ. ಈಕ್ವಲ್ ಹ್ಯಾಲ್ಸ್ ಅಂದರೆ ಮಧ್ಯೆ ಕಟ್ ಮಾಡಬೇಕು, ಅಥವಾ ಇಲ್ಲಿ ಈ ಲೈನ್ ಕಟ್ ಮಾಡಬೇಕು. ಅವಾಗ ಎಕ್ಸಾಕ್ಟ್ಲಿ ಒಂದಕ್ಕೊಂದು ರೆಪ್ಲಿಕಾ ಆಗಿರ್ತದೆ. Symmetry, very good. So, a line which cuts the curve into 2 equal halves is called as axis. ಈಗ ಒಂದು ಸರ್ಕಲ್ ಅನ್ನು ತಗೊಳ್ಳೋಣ. ಸರ್ಕಲ್ಗೆ ಏನು ಆಕ್ಸಿಸ್ ಆಗ್ತದೆ? ಎನಿ ಡಯಾಮೀಟರ್ ವಿಲ್ ಕಟ್ ದಿ ಕರ್ವ್ ಇಂಟು ಸರ್ಕಲ್ ಇಂಟು 2 equal halves. ಸೊ ಇದು ಇನ್ಫೈನೈಟ್ಲಿ ಮೆನಿ ಆಕ್ಸಿಸ್ ಆರ್ ದೇರ್ ಫಾರ್ ದಿ ಸರ್ಕಲ್. Yes. But infinitely many axes is not there for the hyperbola, parabola and all. There will be few axes, 1 axis, 2 axis. ಅದನ್ನ ನಿಮಗೆ ಪಾಠ ಕಲಿತಾಗ ಹೇಳ್ಕೊಡ್ತೀನಿ. ಸರ್ಕಲ್ಗೆ ಮಾತ್ರ ಪ್ರತಿಯೊಂದು ಡಯಾಮೀಟರ್ ಕೂಡ ನಿಮಗೆ ಒಂದು ಆಕ್ಸಿಸ್ ಏನೇ. ಅರ್ಥ ಆಗ್ತಿದೆಯಲ್ಲ? Yes, sir. ಈಗ ಇನ್ನೊಂದು ಪದ, ವಾಟ್ ಯು ಮೀನ್ ಬೈ ಕಾರ್ಡ್ ಆಫ್ ಎ ಕೋನಿಕ್ ಆರ್ secant ಆಫ್ ಎ ಕೋನಿಕ್? ಕಾರ್ಡ್ ಅಂದ್ರೆ ಏನು ಗೊತ್ತಾ ಮಗಳೇ? ಎನಿ ಕರ್ವ್, ಕನ್ಸಿಡರ್ ಎನಿ ಕರ್ವ್. If there is a line passing in between the curve is called as chord or secant. Chord andru onde, secant andru onde. Usually, even though the definition is not right, chord ends at the 2 points inside the curve anta antivi, but that is not true.
ಕಾರ್ಡ್ is a line. Secant ಅಂದ್ರೂ ಒಂದೇ, ಕಾರ್ಡ್ ಅಂದ್ರೂ ಒಂದೇ, ಆಯ್ತಾ? ಬಟ್ ಯು ಕ್ಯಾನ್ ಸೇ ಕಾರ್ಡ್ is a segment of a secant ಅಂತ ಅನ್ಬೋದಾದ್ರೂ ಕೂಡ, ಬಟ್ ಡೆಫಿನೇಷನ್ ಆಫ್ ಕಾರ್ಡ್ ಅಂಡ್ secants ಆರ್ ನಾಟ್ ಡಿಫ್ರೆಂಟ್, ದೇ ಆರ್ ಒನ್ ಅಂಡ್ ದಿ ಸೇಮ್, ರೈಟ್? ಸೊ ಇದೆಲ್ಲ ಕಾರ್ಡ್ಗಳೇ, ಇದು ಕಾರ್ಡು, ಬುಕ್ ಪೇಜ್ ಏನೋ ಬರೆದು ಗಲೀಜ್ ಬರ್ದಂಗೆ ಬರೀತಾ ಇಲ್ಲ, ಇದು ಎಕ್ಸಾಂಪಲ್ ಆಫ್ ದಿ ಕಾರ್ಡ್. ಇದು ದಿಸ್ ಈಸ್ ಕಾರ್ಡ್, ರೈಟ್? ಕಾರ್ಡ್ ಈಸ್ ಎನಿ ಲೈನ್ ಪಾಸಿಂಗ್ ಥ್ರೂ ದ ಕರ್ವ್. Secant ಅಂದ್ರೂ ಒಂದೇ, ಕಾರ್ಡ್ ಅಂದ್ರೂ ಒಂದೇ. ನೌ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ಫೋಕಲ್ ಕಾರ್ಡ್? ಫೋಕಲ್ ಕಾರ್ಡ್ ಅಂದರೆ ನೋಡ್ಬೇಕು ಮಗಳೇ, ಇದು ಫೋಕಸ್ಸು. ನೋಡಿ ಇನ್ನೊಂದು ಬರಿತೀನಿ, ಇದೆಲ್ಲೋ ಫೋಕಸ್ ಇದೆ ಈ ಕರ್ವ್ಗೆ ಫೋಕಸ್ ಮೂಲಕ ಪಾಸ್ ಆಗ್ತಾ ಇರೋ ಯಾವುದೇ ಕಾರ್ಡ್ ಆದರೂ ಕೂಡ ಅದನ್ನು ನಾವು ಫೋಕಲ್ ಕಾರ್ಡ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಎನಿ ಕಾರ್ಡ್ ಪಾಸಿಂಗ್ ಥ್ರೂ ಫೋಕಸ್ ಈಸ್ ಕಾಲ್ಡ್ ಆಸ್ ಫೋಕಲ್ ಕಾರ್ಡ್. ಫೋಕಲ್ ಕಾರ್ಡ್ ಅಂತ ಹೇಳಿದ್ರೆ ಕಾರ್ಡ್ ಪಾಸಿಂಗ್ ಥ್ರೂ ಫೋಕಸ್. ಕಾರ್ಡ್ ಥ್ರೂ ಫೋಕಸ್. ಕಾರ್ಡ್ ಥ್ರೂ ಫೋಕಸ್ ಈಸ್ ಕಾಲ್ಡ್ ಆಸ್ ಫೋಕಲ್ ಕಾರ್ಡ್. ಕಾರ್ಡ್ ಪಾಸಿಂಗ್ ಥ್ರೂ ಫೋಕಸ್ ಅಂತ ಕೂಡ ಕರಿಬೋದು. ಅರ್ಥ ಆಗ್ತಾ ಇದೆಯಾ ಮಗಳೇ? ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್, ವಾಟ್ ಯು ಮೀನ್ ಬೈ ಡಬಲ್ ಆರ್ಡಿನೇಟ್ ಆಫ್ ಎ ಕೋನಿಕ್? ನೋಡಿ ಮಗಳೇ, ಈ ಥರದ್ದು ಒಂದು ಕರ್ವ್ ಇರುತ್ತೆ, ಕೋನಿಕ್ ಇರುತ್ತೆ. ಇದೇನು ಮಗಳೇ ಈ ಲೈನು? ಆಕ್ಸಿಸ್, ರೈಟ್? ಈ ಲೈನ್ಗೆ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಯಾವುದೇ ಲೈನನ್ನು ಬರೆದ್ರೆ, ಇಫ್ ದಟ್ ಲೈನ್ ಎಂಡ್ಸ್ ಅಟ್ ದಿ ಕರ್ವ್, then all these are called as double ordinates, and the speciality of all these are they are perpendicular to axis, and double ordinate is always in between the curve. ಅರ್ಥ ಆಗ್ತಾ ಇದೆಯಾ? ಎಷ್ಟು ಡಬಲ್ ಆರ್ಡಿನೇಟ್ ಬರಿಬೋದು? ಇನ್ಫೈನೈಟ್ ಡಬಲ್ ಆರ್ಡಿನೇಟ್ಗಳನ್ನು ಬರಿಬೋದು. ಅರ್ಥ ಆಗ್ತಾ ಇದೆಯಾ? ಈಗ ನೆಕ್ಸ್ಟ್, ವಾಟ್ ಈಸ್ ಲ್ಯಾಟಸ್ ರೆಕ್ಟಮ್ ಆಫ್ ಎ ಕೋನಿಕ್? Do you agree with me ಮಗಳೇ? This is a conic and this is focus and this is axis. Yeah, sir. So this is definitely a double ordinate. Howda? Yes. Double ordinate. Because it is perpendicular to axis. And it is focal chord. Why? Because it is passing through focus. So what is latus rectum andre? It is a double ordinate focal chord. So double ordinate focal chord is called as latus rectum. Latus rectum is a line perpendicular to axis passing through focus. Houdalva? Latus rectum is a line perpendicular to axis passing through focus. Very good. Passing through focus. ಇದಕ್ಕೆ ಇನ್ನೊಂದು ಹೆಸರು ಡಬಲ್ ಆರ್ಡಿನೇಟ್ ಫೋಕಲ್ ಕಾರ್ಡ್ ಅಂತ ಕೂಡ ಕರಿಬೋದು, ರೈಟ್? ಡಬಲ್ ಆರ್ಡಿನೇಟ್ ಫೋಕಲ್ ಕಾರ್ಡ್. ಡಬಲ್ ಆರ್ಡಿನೇಟ್ ಯಾಕೆ ಅಂದರೆ ಬಿಕಾಸ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಆಕ್ಸಿಸ್. ಫೋಕಲ್ ಕಾರ್ಡ್ ಯಾಕೆಂದರೆ ಇಟ್ ಈಸ್ ಪಾಸಿಂಗ್ ಥ್ರೂ ಫೋಕಸ್. ವಾಟ್ ಈಸ್ ಟ್ಯಾಂಜೆಂಟ್ ಆಫ್ ಎ ಕೋನಿಕ್? ಎನಿ ಲೈನ್ ವಿಚ್ ಟಚಸ್ ದಿ ಕರ್ವ್ ಈಸ್ ಕಾಲ್ಡ್ ಆಸ್ ಟ್ಯಾಂಜೆಂಟ್ ಆಫ್ ಎ ಕೋನಿಕ್. ಯಾವುದಾದ್ರೂ ಆಗ್ಬೋದು, ಪ್ಯಾರಾಬೋಲಾ ಆಗ್ಬೋದು, ಸರ್ಕಲ್ ಆಗ್ಬೋದು, ಎಲಿಪ್ಸ್ ಆಗ್ಬೋದು, ಹೈಪರ್ಬೋಲಾ ಆಗ್ಬೋದು. ಇದು ಹೇಗೋ ಕರ್ವ್ ಇರುತ್ತೆ, ಆ ಕರ್ವನ್ನು ಟಚ್ ಮಾಡ್ಕೊಂಡು ಏನಾದ್ರು ಒಂದು ಲೈನ್ ಹೋದರೆ, ಈ ಲೈನಿಗೆ ನಾವು ದಿಸ್ ಲೈನ್ ಈಸ್ ಕಾಲ್ಡ್ ಆಸ್ ಟ್ಯಾಂಜೆಂಟ್. ಹಾಗಿದ್ರೆ ಈ ಲೈನ್ ಏನು ಮಗಳೇ? That is a secant. ವೆರಿ ಗುಡ್, ದಟ್ ಲೈನ್ ಈಸ್ ಸೀಕೆಂಟ್. ನೆನ್ಪಿಟ್ಕೊಡು, ಟ್ಯಾಂಜೆಂಟು ಟಚ್ ಮಾಡುತ್ತೆ, ಸೀಕೆಂಟು ಕಟ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟು, ವಾಟ್ ಈಸ್ ನಾರ್ಮಲ್ ಆಫ್ ಎ ಕೋನಿಕ್ ಅಂತ. ನಾರ್ಮಲ್ ಅಂದರೆ ಏನು ಗೊತ್ತಾ ಮಗಳೇ? ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್. ನೋಡಿ, ಒಂದು ಕರ್ವ್ ಇರುತ್ತೆ, ಕರ್ವ್ಗೊಂದು ಟ್ಯಾಂಜೆಂಟ್ ಬರಿತೀವಿ, ಟ್ಯಾಂಜೆಂಟ್ಗೊಂದು ಪರ್ಪೆಂಡಿಕ್ಯುಲರ್ ಲೈನ್ ಬರಿತೀವಿ. ಇಫ್ ದಿಸ್ ಆ್ಯಂಗಲ್ ಈಸ್ 90 ಡಿಗ್ರಿ, ರೈಟ್, ದೆನ್ ದಿಸ್ ಈಸ್ ಕಾಲ್ಡ್ ಎಸ್ ನಾರ್ಮಲ್. ಸೊ ನಾರ್ಮಲ್ಗೂ ಸೀಕೆಂಟ್ಗೂ ಏನಪ್ಪ ವ್ಯತ್ಯಾಸ ಅಂದರೆ, ನೋಡಿ, ಇದು ಸೀಕೆಂಟ್ ಆಗ್ತದೆ, ಇದು ನಾರ್ಮಲ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಇಫ್ ಐ ಡ್ರಾ ಎ ಲೈನ್ ಪರ್ಪೆಂಡಿಕ್ಯುಲರ್ ಟು ಇದಕ್ಕೇನಾದ್ರು ಪರ್ಪೆಂಡಿಕ್ಯುಲರ್ ಬರುತ್ತೆ, ಇದು 90 ಡಿಗ್ರಿ ಬಂದರೆ ಮಾತ್ರ ಅದು ನಾರ್ಮಲ್ ಆಗ್ತಾ ಇತ್ತು. ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ಬರುವಂಥ
ಲೈನ್ಗೆ ನಾವು ನಾರ್ಮಲ್ ಅಂತ ಕರಿತೀವಿ. ಸರ್ಕಲ್ ಕೇಸಲ್ಲಿ ನಾರ್ಮಲ್ ಆ್ಯಂಡ್ ಡಯಾಮೀಟರ್ ಆರ್ ಒನ್ ಆ್ಯಂಡ್ ದಿ ಸೇಮ್. ಈಗ ಒಂದು ಸರ್ಕಲ್ ಎಕ್ಸಾಂಪಲ್ ಕೊಡ್ತೀವಿ. ದಿಸ್ ಈಸ್ ಸರ್ಕಲ್, ನೋಡ್ಕೊ ಮಗಳೇ, ದಿಸ್ ಈಸ್ ಟ್ಯಾಂಜೆಂಟ್ ಆ್ಯಂಡ್ ದಿಸ್ ಈಸ್ ನಾರ್ಮಲ್. ಬಟ್ ದಿಸ್ ಈಸ್ ನಾಟ್ ನಾರ್ಮಲ್ ಬಿಕಾಸ್ ಇಲ್ಲೇನಾದ್ರು ಟ್ಯಾಂಜೆಂಟ್ ಬಿಡಿದ್ರೆ 90 ಡಿಗ್ರಿ ಬರೋದಿಲ್ಲ. ಸೊ ದಿಸ್ ಈಸ್ ನಾರ್ಮಲ್, ದಿಸ್ ಈಸ್ ಟ್ಯಾಂಜೆಂಟ್, ವೆರಸ್ ದಿಸ್ ಈಸ್ ಸೀಕೆಂಟ್. ಅರ್ಥ ಮಾಡ್ಕೊಳ್ಳಿ, ತುಂಬ ಜನಕ್ಕೆ ಈ ವಿಚಾರ ಸರಿಯಾಗಿ ಗೊತ್ತಿರೋದಿಲ್ಲ, ನಾರ್ಮಲ್ಲು, ಸೀಕೆಂಟು, ಟ್ಯಾಂಜೆಂಟು ಅಂತ ಹೇಳಿ. ರೈಟ್ ವಿದ್ಯಾರ್ಥಿಗಳೇ, ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಡ್ರಾ ದಿ ಶೇಪ್ ಆಫ್ ಪ್ಯಾರಾಬೋಲಾ. ಪ್ಯಾರಾಬೋಲಾ ಯಾವ ಶೇಪ್ ಇರುತ್ತೆ ಮಗಳೇ? ಪ್ಯಾರಾಬೋಲಾ ಶೇಪ್. ಸೊ ಡ್ರಾ ದಿ ಶೇಪ್ ಆಫ್, ಸರ್ ಇದು ಗೊತ್ತಿತ್ತು ಸರ್, ನಮಗೆ ಗೊತ್ತಿತ್ತು ಸರ್, ಆದರೆ ಎಲ್ಲಿ ಪ್ಯಾರಾಬೋಲಾ ಬಳಸ್ತೀವಿ? ಪ್ರೂವ್ ದಟ್ ಟ್ರೆಜೆಕ್ಟ್ರಿ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಎ ಪ್ಯಾರಾಬೋಲಾ. ಮ್ಯಾಥಮೆಟಿಕ್ಸ್ ಇದರಲ್ಲಿ ಫಿಸಿಕ್ಸಲ್ಲಿ ಬರುತ್ತೆ. ಒಂದು ಕಲ್ಲನ್ನು ಎಸೆದ್ರೆ ಏನಾಗ್ತದೆ? ಅದು ಪ್ಯಾರಾಬೋಲಿಕ್ ಶೇಪ್ ಅಲ್ಲಿ ಹೋಗಿ ಬೀಳುತ್ತೆ. ಮತ್ತೆ ಏನಾಗತ್ತೆ ಕಲ್ಲೆಸಿದ್ರೆ ಅನ್ನೋದು ಯಾರ ತಲೆ ಮೇಲೆ ಬೀಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಯಾವ ಸೈಜ್ ಕಲ್ಲು ಹೊಡೆದಿದ್ದೀರಿ ಅಂತ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಎಷ್ಟು ಶಾರ್ಪ್ ಇದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಓಪನ್ ಆಗುತ್ತೆ. ನನ್ನಂಥವ್ರ ತಲೆ ಮೇಲೆ ಹಾಕಕ್ಕೆ ಹೋಗ್ಬಿಡಿ, ಯಾಕೆಂದರೆ ಪ್ರೊಟೆಕ್ಷನ್ಗೆ ಬೇರೆಯವ್ರಿಗೆ ಕೂದಲಾರು ಇರ್ತದೆ, ನಮಗೆ ಯಾರೋ ಮಾಡಿಸ್ಬಿಟ್ಟು ಕೂದಲು ಕಿತ್ಕೊಂಡ್ಬಿಟ್ಟು ತಲೆ ಒಳಗೆ ಬುದ್ಧಿ ಇಲ್ಲ, ತಲೆ ಮೇಲೆ ಕೂದಲಿಲ್ಲ, ಏನು ಮಾಡೋದು ಮಗಳೇ? ಡ್ರಾ ದಿ ಶೇಪ್ ಆಫ್ ಎಲಿಪ್ಸ್ ಅಂತ ನೋಡು. ಶೇಪ್ ಆಫ್ ಎಲಿಪ್ಸ್ ಈಸ್ ಲೈಕ್ ದಿಸ್. ಸರ್ ಇದು ನಮ್ಗೆ ಗೊತ್ತಿತ್ತು ಸರ್. ಹೌದು ಸರ್, ನಿಮ್ಗೆ ಗೊತ್ತಿತ್ತು ಸರ್, ಆದರೂ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇಲ್ಲೊಂಚೂರು ಕಾನ್ಸೆಪ್ಟ್ಸ್ ಇರುತ್ತೆ. ಏನೇನು ಅಂದರೆ ನೋಡು, ಈ ಪ್ಯಾರಾಬೋಲಾ ಬರೆದಾಗ ನಿಮಗೆ ಒಂದೇ ಒಂದು ವರ್ಟೆಕ್ಸ್ ಇತ್ತು ಅಲ್ವಾ? ಸೊ ಇಲ್ಲಿ ನೋಡು, 1 2 3 4 ವರ್ಟೆಕ್ಸ್ ಬರುತ್ತೆ. ಶೇಪ್ ಆಫ್ ಎಲಿಪ್ಸ್ ಇಸ್ ಸಿಮಿಲರ್ ಟು ಶೇಪ್ ಆಫ್ ಸರ್ಕಲ್. ಅಲ್ಲ, ಅರ್ತ್. Earth is geoic in shape, similar to ellipse. Yeah. Of course, circle is similar to ellipse. Ellipse is not similar to circle. ಮನುಷ್ಯ ಪ್ರಾಣಿ ಥರ, ಪ್ರಾಣಿ ಮನುಷ್ಯನ ಥರ ಅಲ್ಲ. ಡ್ರಾ ದಿ ಶೇಪ್ ಆಫ್ ಹೈಪರ್ಬೋಲಾ. ಹೈಪರ್ಬೋಲಾದಲ್ಲಿ 2 ಥರ ಬರುತ್ತೆ ಮಗಳೇ. ಒಂದು ಹೈಪರ್ಬೋಲಾ ಲೈಕ್ ದಿಸ್, ರೈಟ್? ಸೊ ದೀಸ್ ಆರ್ ದಿ ಅಸಿಂಪ್ಟೋಡ್ಸ್ ಅಂತ ಬರುತ್ತೆ. 2 ಅಸಿಂಪ್ಟೋಡ್ಸ್ ಆಫ್ ಹೈಪರ್ಬೋಲಾ. ಅಂದರೆ ಈ ಲೈನು ಈ ಕರ್ವನ್ನು ಇನ್ಫಿನಿಟಿಯಲ್ಲಿ ಭೇಟಿ ಆಗ್ತದೆ. ಅಸಿಂಪ್ಟೋಡ್ಸ್ ಆಫ್ ಹೈಪರ್ಬೋಲಾ, ರೈಟ್? ಫೈನ್. ಇದರಲ್ಲಿ ಒಂದು ವಿಶೇಷವಾಗಿರೋ ಹೈಪರ್ಬೋಲಾ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ. ಇಟ್ ಈಸ್ ಲೈಕ್ ದಿಸ್, ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ. eccentricity. ಹೌದು, RH ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ. ಮತ್ತು ಇನ್ನೊಂದು ವಾಟ್ ಈಸ್ ವರ್ಟೆಕ್ಸ್ ಅಂತೇಳಿ, ವಾಟ್ ಈಸ್ ಆಕ್ಸಿಸ್. ಇದೆರಡು ಕಲಿಸಿಲ್ಲ ನಾನು ನಿಮಗೆ. ಸಿ, ದಿಸ್ ಈಸ್ ಎ ಕೋನಿಕ್ ಆ್ಯಂಡ್ ದಿಸ್ ಈಸ್ ಆಕ್ಸಿಸ್, ರೈಟ್? ಆಕ್ಸಿಸ್ ಕಟ್ಸ್ ದಿ ಕರ್ವ್ ಇಂಟು 2 equal halves ಅಂತ ಹೇಳ್ಕೊಟ್ಟಿದ್ದೀನಿ. ಇದು ಆಕ್ಸಿಸ್. ದ ಪಾಯಿಂಟ್ ವೇರ್ ಆಕ್ಸಿಸ್ ಮೀಟ್ಸ್ ದಿ ಕರ್ವ್ ಈಸ್ ಕಾಲ್ಡ್ ಎಸ್ ವರ್ಟೆಕ್ಸ್. ಅರ್ಥ ಆಗ್ತಾ ಇದೆಯಾ? ಇದು ತುಂಬ ಇಂಪಾರ್ಟೆಂಟ್, ರೈಟ್? ದ ಪಾಯಿಂಟ್ ವೇರ್ ಆಕ್ಸಿಸ್ ಮೀಟ್ಸ್ ದಿ ಕರ್ವ್ ಈಸ್ ಕಾಲ್ಡ್ ಎಸ್ ವರ್ಟೆಕ್ಸ್. ಇದೊಂದು ವಿಷಯ ಮಿಸ್ ಆಗಿತ್ತು, ಅದನ್ನು ಹೇಳ್ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಬೇಸಿಕ್ಸ್ ಆಫ್ ಕೋನಿಕ್ಕನ್ನು ಕಲ್ತ್ಕೊಂಡಿದ್ದೀವಿ. ಮುಂದಕ್ಕೆ ನಾವು ಈಕ್ವೇಷನ್ ಆಫ್ ಸರ್ಕಲ್ ಮತ್ತು ಅದು ರಿಲೇಟೆಡ್ ಪ್ರಾಬ್ಲಮ್ಸು, ತದನಂತರ ಪ್ಯಾರಾಬೋಲಾ ಅದರ ರಿಲೇಟೆಡ್ ಪ್ರಾಬ್ಲಮ್ಸು, ಹೈಪರ್ಬೋಲಾ, ಎಲಿಪ್ಸ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಈ ಬೇಸಿಕ್ಸು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೊಂದು ಡೀಟೇಲ್ ಆಗಿಲ್ಲ, ಇದೆಯಾ? ಇಲ್ಲ. ಆದ್ದರಿಂದ ಇದನ್ನು ನೀವು ದಯಮಾಡಿ ಕಲ್ತ್ಕೊಳ್ಳಿ, ಪುನರಾವರ್ತಿಸಿ, ಇನ್ನೊಂದು ಸತಿ ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಮುಂದಿನ ಭಾಗದೊಂದಿಗೆ ಮತ್ತೆ ಸಿಗೋಣ. ಮತ್ತು ಈ ಪ್ರೋಗ್ರಾಮ್ ನಿಮ್ಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಮತ್ತು ಈ ಪಾಠಗಳು ಇಷ್ಟ ಆಗಿದ್ದರೆ ನೀವು ದೇವಿಗೆ ಕೋಚಿಂಗ್ ಕ್ಲಾಸಸ್ಗೆ ಬರ್ಬೋದು. ಈಕೆ ಕೂಡ ಕೋಚಿಂಗ್ ಕ್ಲಾಸಸ್ಗೆ ಬರ್ತಾಳೆ. ಯಾವ ಕಾಲೇಜ್ ಮಗಳೇ ನೀನು? ಯಲಹಂಕ ಶೇಷಾದ್ರಿಪುರಂ ಕಾಲೇಜ್ ಯಲಹಂಕದಿಂದ ಬರ್ತಾಳೆ. ನಾವು ಮಲ್ಲೇಶ್ವರಮಲ್ಲಿ ಕೋಚಿಂಗ್ ಕ್ಲಾಸಸ್ಸನ್ನು ಮಾಡ್ತೀವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.